ಹಾಯ್ ಗೈಸ್, ನಾ ಇವತ್ತು ಎಲ್ಲಂದ್ರೆ ಗುಲ್ಬರ್ಗ ಹೋಲತ್ತೇನೆ ನೋಡ್ರಿ. ಸೊ ಭಾಳ ದಿನದ ಮೇಲೆ ಹೋಲತ್ತೇನೆ. ಯಾಕಂದ್ರೆ ಸ್ವಲ್ಪ ಗಾಡಿದು HSRP ನಂಬರ್ ಪ್ಲೇಟ್ ಮಾಡ್ಸೋದಿತ್ತು. ಆಲ್ರೆಡಿ ಆನ್ಲೈನ್ದ ಅಪ್ಲೈ ಮಾಡಿನ. ಅದು ಆನ್ಲೈನ್ ಅಪ್ಲೈ ಮಾಡೋಣ ಒಂದು 10-15 ಡೇಸ್ ಟೈಮ್ ತೊಗ್ತಲ್ಲ. ಇವತ್ತಿನ ಡೇಟ್ ಕೊಟ್ರೆ ಅದು ಇವತ್ತು 2 ಲೈಸನ್ 4 ತನಕ ಅನ್ನೋದ. ಅಷ್ಟರೊಳಗೆ ಹೋದ್ರೆ ಭೀ ನಡೀತದ, ಸ್ವಲ್ಪ ಲೇಟ್ ಮಾಡೋದ್ರೆ ಭೀ ನಡೀತದ. ಅಷ್ಟೇ ಹೋಗಿ ನಂಬರ್ ಪ್ಲೇಟ್ ತೊಗೊಂಡು ಅಟ್ಯಾಚ್ ಮಾಡಿಬಿಟ್ಟು ಅದೊಂದು ಫೋಟೋ ಹಾಕೋದಿರ್ತದೆ ಅಷ್ಟೇ. ಅವಾಗ HSRP ಅಪ್ಲೈ ಆಗ್ತದೆ. ಗಾಡಿ ತಂದ ಹಿಡಿದು ಬರೇ ಅದು. ಸೊ ಇಲ್ಲಿ ನಮ್ಮ ಫ್ರೆಂಡ್ ಅನ್ನೋ ಒಬ್ಬ, ಅವನಿಗೊಬ್ಬನಿ ತೊಗೊಂಡೋಗಮ್ಮ. ಸೊ ಇಲ್ಲೇ ಹೊರಗಡೆ ನಿಂತಿರ್ತಾನೆ. ಸೊ ಅವನಿಗೆ ಕಾಲ್ ಮಾಡಮ್ಮ, ಯಾಕಂದ್ರೆ ರಿಸೀವ್ ಮಾಡಲ್ಲ ನಾನು. ಹಲೋ. ಸೊ ಗಾಡಿಯನ್ನು ಆಫ್ ಮಾಡಮ್ಮ, ಸುಮ್ಮನೆ ಪೆಟ್ರೋಲ್ ವೇಸ್ಟ್. ಫೈನಲಿ ಗುಲ್ಬರ್ಗ ಎಂಟ್ರ್ ಅದ ನೋಡ್ರಿ. ಇಲ್ಲಿ ಬಿಗ್ ಬಜಾರ್ ಅದ. ಬಿಗ್ ಬಜಾರ್ ಸಮೀಪ ಇದ್ದೇನೆ. ಬಿಗ್ ಬಜಾರ್ ಯಾಕೋ ಬಂದಾಗ್ಯದ. ಮೊದಲು ಒಂದು ಟೈಮಿಗೆ ಭಾರಿ ಐತ್ರಿ ಬಿಗ್ ಬಜಾರ್. ಈಗೀಗ ಬಂದಾಗ್ಯದ. ಏನು ಸಮಸ್ಯೆ ಆಗ್ಯದು, ರಿಲಯನ್ಸಾಗಿ ಕನ್ವರ್ಟ್ ಆಯ್ತದು. HSRP ನಂಬರ್ ಪ್ಲೇಟ್ ಸಲುವಾಗಿ ಇಲ್ಲೇ ಹೋಗ್ತದ. ಸೊ ಯಾರ್ಯಾರು ಅಪ್ಲೈ ಮಾಡಿದ್ರಿ HSRP ನಂಬರ್ ಪ್ಲೇಟ್ ಅಂದ್ರೆ ಇಲ್ಲೇ ಸಿಗ್ತಾ ನೋಡ್ರಿ. ಬಜಾಜ್ದು ಸ್ಪೇರ್ ಪಾರ್ಟ್ಸ್ ಇರ್ತಾವಲ್ಲ, ಅಲ್ಲಿ ಮೇಲ್ಗಡೆನೇ ಅದಾರ. ಆ್ಯಕ್ಚುಲಿ ಲಂಚ್ ಟೈಮ್ ಅದ, ಬಂದಾಗಿರ್ಬೋದು. ಮೇಲೆ ಎಷ್ಟಾಗ ಟೈಮ್? 20 ನಿಮಿಷ. ಸೊ ಗೈಸ್, ಫೈನಲಿ ನಂಬರ್ ಪ್ಲೇಟ್ ಸಿಕ್ತು. ಇವಾಗ ಫಿಟ್ಟಿಂಗ್ ಮಾಡೋ ಟೈಮು. ಸೊ ಇಲ್ಲೇ ಮಾಡ್ತಾರಂತ ಬಜಾಜ್ ಶೋರೂಮಲ್ಲೇ. ಹೋಗಿ ಫಿಟ್ ಮಾಡ್ಸಮ್ ಗಾಡಿದು. ಹಳೆ ನಂಬರ್ ಪ್ಲೇಟ್ ಎಲ್ಲ ಮನೆ ಒಕ್ಕಟೇನ ನೋಡಮ್ಮ. ಈಗ ಹೊಸದು ಮಾಡಿಸ್ಬೇಕು. ಅಚ್ಚಾ, ಇದು ನಂಬರ್ ಪ್ಲೇಟು ಫಿಟ್ ಮಾಡ್ಬೇಕಂತ ಇಲ್ಲೇ ಅದು. ಕವರ್ ಬೇಡ ಅಣ್ಣ, ಆಲ್ರೆಡಿ ಗಾಡಿ ಹಾಕ್ಸಿದಾನ. ಭಾಳ ಅವಕಾಡ ಕಾಣಂತ ಬೇಡ ನಮಗೆ. ಹಿಂಗೆ ಫಿಟ್ ಮಾಡಿಕೊಡು. 2 ದಿನ ಮುರಿಲಕ್ಕ, ಒಟ್ಟು ಕವರ್ ಬೇಡ. ಹಾಕ್ಕೊಡ್ರಿ. ಇನ್ನೇನು ತೆಗಿಬೇಕ್ರಿ. ಅದೇ ಇದು ಹಾಕ್ರಿ, ಇವು ಹಾಕ್ರಿ. ಇದು ನಟ್ ಬೋಲ್ಟಿಂದ ರಿಬಿಟ್ ಹೊಡೆದ್ಬಿಡ್ರಿ ನೀವು. ಆಯ್ತು, ನಟ್ ಬೋಲ್ಟ್ ಅದು ಬರ್ತದೆ. ಇವೆಲ್ಲ ಕಂಪ್ನಿ ಫಿಟ್ಟೆಡ್. ನಾವು ಏನೂ ಚೇಂಜ್ ಮಾಡಿಲ್ಲ, ಕೊಡ್ಬೇಕಲ್ಲ ಕಂಪ್ನಿದವ. ಮತ್ತು ಹಾಂ, ಹೌದು ಪಕ್ಕ. ಹಂಗೆ ಗೊತ್ತಾಯ್ತು ಬಾಬು. ಬಟ್ ನಟ್ ಬೋಲ್ಟ್ ಹಾಕ್ದಾರ ವ್ಯಾಲಿಡ್ ಆಗಲ್ಲಣ್ಣ. ಖರೆ ನಾ ಗಾಡಿ ದೂರ ಇದ್ದೀನಿ, ನಾಳೆ ಇದ್ದೀನಿ, ಎಲ್ಲ ಸಿಗಿಬಿದ್ರು. ಇದಕ್ಕೆ ಏನಾರ ಸ್ವಲ್ಪ ನಟ್ ಗಿಟ್ ಹಾಕಿ ರಿಬಿಟೇ ಹೊಡೆದ್ಬಿಡು. ರಿಬಿಟ್ ಕೊಡ್ತಾಣ. ನೋಡಮ್, ಟ್ರೈ ತೊ ಮಾಡ್ರಿ. ಕಿರಿಕಿರಿ. ಚಿಟ್ಟಿ ತೊಗೊಂಡ್ರಿ ನಿಮ್ಮ ಚಿಟ್ಟಿ? ಓ, ಹಿಂಗೆ ಕೊಡ್ತಾವನ್ರಿ ಡೈರೆಕ್ಟ್? ಈಸಿ ಟು ಇನ್ಸ್ಟಾಲ್. ಇದಕ್ಕೂ ಬರಲ್ಲ ಏನವ್ರಿ? ಫ್ರೀಡವ ಇದಕ್ಕೆ ಬರ್ತಾನೆ ನೋಡ. ಸೈಡಿಗೆ ಬರ್ತಾನೆ ನೋಡ್ರಿ. ಹಾಂ, ನಡೀತಾ ಬೋಲ್ಟು? ಹಾಂ, ಎಲ್ಲಿ ಅಣ್ಣ? ಎಲ್ಲಿ? ನಿಂದ್ರು ಮಾಡ್ಕೊಂಬರ್ತೀರಿ? ಎಷ್ಟು? 50 ರೂಪಾಯಿ ಅಲ್ಲ? ಆಯ್ತು, ಕೊಡ್ತೀನಿ ನೋಡ್ರಿ. ಹಿಂದಿನ ಮುಂದಿನ ಎರಡು ಕರೆಕ್ಟ್ ಆಗ್ಬೇಕು. ಬರ್ತಾ ಇಲ್ರಿ ಸಾಬ್ರೆ ನಡೆಸ್ಲಕ್ಕೆ? ಕೊಡ್ಬೇಕು. ಇಲ್ದೊಂದು ಹೊಸ ರೂಲ್ಸ್ ಹೇಳ್ತಾನೆ.
ಅವ್ನಿಗೆ ಇರೋದಿಲ್ಲ ನಾವು ನಮ್ದು ಮಾಡಿಸಿನಲ್ಲ ಎದುರಿಂದ ತೆಗೆದು ಏನು ಅವನೇ ಅದು ಬರಲ್ಲ ಅಂತ ತಿಳ್ಕೊಂಡು ವಾಪಸ್ ತೊಗೊಂಡು ಸ್ಕ್ರೂ ತೊಗೊಂಡು ಅದು ತೊಗೊಂಡು ಹಾಕಿ ಮತ್ತೆ ಕೊಟ್ಟ ಎಚ್ ಎಸ್ ಆರ್ ಪಿ ಇದು ಅಲ್ಲಿ ಎದುರು ಹಾಕಿ ನೀವು ಆಲ್ರೆಡಿ ಕಂಪ್ನಿ ಫಿಟ್ಟೆಡ್ ಬರ್ತಲ್ಲ. ನಾ ಓಪನ್ ಮಾಡಿ ಎದುರು ಹಾಕ್ಸಿನಲ್ಲ ನಾವು ಹಾಂ ಹಾಂ ಅವನೇ ತೆಗೆದು ಅದು ಮತ್ತೆ ಕೂಡಲ್ಲ ಅಂತ ತಿಳ್ಕೊಂಡು ಸ್ಕ್ರೂ ಏನೇನೋ ಮಾಡಿ ಹಾಕ್ಯಾನ ಅವನೇ ಹಾಕ್ಯಾನ ಹ್ಞೂ ನನಗೇನು ಹೇಳಿಲ್ಲ 50 ರಿಪೀಟ್ ಕೊಡ್ತಲ್ಲ ರೀ. ಹಾಂ ಕೊಡ್ತಾ ಕೊಡ ರೈಟ್. ಸೊ ಹೊಸ ಡ್ಯೂಕ್ ನೋಡ್ಬೋದು ನೀವು ಎಷ್ಟು ಮಸ್ತ್ ಅದ. ಭಾರಿ ಕಂಫರ್ಟೇಬಲ್ ಅದ ಕೂಡ್ಲಕ್ಕ. ಹಾಂ ರೋಡ್ ಪ್ರೆಸೆನ್ಸು ಇದು ಜಾಸ್ತಿ ಪಸಂದ್ ಅಂದ್ರೆ ರೆಡಿ ಟು ರೇಸ್ ಇದು ಭಾರಿ ಅದ. ಇನ್ಸ್ಟ್ರೂಮೆಂಟಲ್ ಕ್ಲಚ್ಚು ಭಾರಿ ಕೊಟ್ಟ ಈಗಿನ ಹೊಸ ಸಿಸ್ಟಮ್. ಹಾಂ ಪಾರ್ಕಿಂಗ್ ಲೈಟ್ SOS ಇದು ಕಣ್ಣು ಯೂಸ್ ಶಿಫ್ಟ್ ಮಾಡವ ಇವು ರೈಡ್ ಒಂದು ಪೂರನೇ ಹೇಳ್ತಾನೆ ಸೊ ಫ್ರಂಟ್ ಲೈಟ್ ನೋಡ್ಬೋದು ನೀವು ಇಷ್ಟು ಭಾರಿ ಕೊಟ್ಟನ ಲುಕ್ ಅದ. ಈಗಿನ ಹೊಸ ಡ್ಯೂಕ್ ಮಾಡಲ್ ನೋಡ್ಬೋದು ಇದ್ರೊಳಗೆ. ಇದು ಆ್ಯಕ್ಚುಲಿ 2026 ಮಾಡಲ್ ಅದ. BS7 ಸೇಮ್ RC ದಂಗೆ ಅದ. ಬಟ್ ಏನು ಚೇಂಜ್ ಅಪ್ಪ ಅಂದ್ರೆ ಕೂಡ ಸಿಸ್ಟಮೆಟಿಕ್ ಅದು ಇತ್ತು, ಕಂಫರ್ಟೇಬಲ್ ಅದು.